ನಗರದಲ್ಲಿ ಹೆಚ್ಚುತ್ತಿರುವ ಕಳ್ಳತನ. ಎಂಪಿ ಎಂಟರ್ಪ್ರೈಸಸ್ ಅಂಗಡಿಯಲ್ಲಿ ಕಳ್ಳತನ ಆಗಿರುವ ಘಟನೆ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆ. ನಗರದ 80 ಫೀಟ್ ರೋಡ್ ಎಪಿಜೆ ಅಬ್ದುಲ್ ಕಲಾಂ ರಸ್ತೆಯಲ್ಲಿರುವ ಪಿಎಂ ಎಂಟರ್ಪ್ರೈಸಸ್ ಅಂಗಡಿಯಲ್ಲಿ ನಿನ್ನೆ ರಾತ್ರಿ ಸುಮಾರು 2 ಗಂಟೆ ಸಮಯದಲ್ಲಿ ಮೇಲ್ಚಾವಣಿ ಶೆಡ್ ಒಡೆದು ನಗದನ್ನ 8,000 ಹಾಗೂ ಸುಮಾರು 15,000ದಷ್ಟು ವಸ್ತುಗಳು ಕಳ್ಳತನ ಮಾಡಿರುವ ವ್ಯಕ್ತಿಯು ಸಿಸಿಟಿವಿ ಕ್ಯಾಮೆರಾದಲ್ಲಿ ಕವರೇಜ್ ಆಗಿದ್ದು, ಹಾಸನದ ಅಂಗಡಿ ಮಾಲೀಕರಲ್ಲಿ ಭಯದ ವಾತಾವರಣ ಉಂಟಾಗಿದೆ. ಈ ಘಟನೆ ಬಗ್ಗೆ ಮಾತನಾಡಿದ ಪಿಎಂ ಎಂಟರ್ಪ್ರೈಸಸ್ ಮಾಲೀಕರಾದ ಶಾಜಿಲ್ ಅಹಮದ್ ಮಾತನಾಡಿ, ಈ ಹಿಂದೆಯೂ ಕೂಡ 30,000 ರೂಪಾಯಿ ಕಳ್ಳತನವಾಗಿತ್ತು. ಪುನಃ 8,000 ರೂಪಾಯಿ ನಗದು ಹಾಗೂ ಸರಿಸುಮಾರು 15,000 ರೂಪಾಯಿ ಬೆಲೆ ಬಾಳುವ ವಸ್ತುಗಳು ನಿನ್ನೆ ರಾತ್ರಿ ಕಳ್ಳತನವಾಗಿದೆ. ಅಂಗಡಿಯ ಸಿಸಿ ಕ್ಯಾಮೆರಾದಲ್ಲಿ ಕಳ್ಳನ ಸೆರೆಯಾಗಿದ್ದು, ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ನೀಡಿದ್ದೇವೆ. ಆದಷ್ಟು ಬೇಗ ಕಳ್ಳನನ್ನ ಹಿಡಿದು ನಮ್ಮ ಹಣ ಮತ್ತು ವಸ್ತುಗಳನ್ನು ವಾಪಸ್ ತಲುಪಿಸಬೇಕೆಂದು ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡುತ್ತಾ, ಪುನಃ ಇಂಥ ಘಟನೆ ನಡೆಯಬಾರದ ರೀತಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಪೊಲೀಸ್ ಇಲಾಖೆಗೆ ಮನವಿ ಮಾಡಿಕೊಂಡರು. ಶಾಜಿಲ್ ಅಹಮದ್ ಅಂತೇಳಿ ಪಿಎಂ ಎಂಟರ್ಪ್ರೈಸಸ್ ಮಾಲೀಕರು. 80 ಫೀಟ್ ರೋಡು ಎಪಿಜೆ ಅಬ್ದುಲ್ ಕಲಾಂ ರಸ್ತೆಯಲ್ಲಿದೆ. ಲಾಸ್ಟ್ ಟೈಮ್ ಕೂಡ ಇಲ್ಲಿ ಕಳ್ಳತನ ಆಗಿತ್ತು. ಲಾಸ್ಟ್ ಟೈಮ್ ಒಂದು 30,000 ರೂಪಾಯಿ ಹಾರ್ಡ್ ಕ್ಯಾಶ್ ಇದ್ದಿತ್ತು. ಈ ಸತಿ ಕೂಡ ಕಳ್ಳತನ ಆಗಿದೆ. ಮೇಲ್ಗಡೆಯಿಂದ ಸ್ಪೀಡ್ ಬಿಚ್ಚಿ ಅಲ್ಲಿಂದ ಬಂದು ಕಳ್ಳತನ ಮಾಡ್ಕೊಂಡಿದ್ದಾರೆ. ಒಂದು 8,000 ರೂಪಾಯಿ ಹಾರ್ಡ್ ಕ್ಯಾಶ್ ಇತ್ತು. ಮತ್ತು ಒಂದು 15,000-20,000 ರೂಪಾಯಿಗೆ ಸ್ವಲ್ಪ ಮೆಟೀರಿಯಲ್ ಕಳ್ಳತನ ಆಗಿದೆ. ಸ್ವಲ್ಪ ಆದಷ್ಟು ಬೇಗ ಅದಕ್ಕೆ ತನಿಖೆ ಮಾಡಿ ಏನು ಅಂತ ಕಂಡುಹಿಡಿದು ಆ ವಸ್ತುಗಳನ್ನು ಹಿಂದಿರುಗಿಸಬೇಕು ಅಂತ ವಿನಂತಿ ಮಾಡ್ತೀನಿ.